ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನೋದ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಡೈಲಿ ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಒಂದು ವಾರ ಆರಾಮಾಗಿ ನಮ್ಮ ಅಮ್ಮನ ಮನೇಲಿ ಇದ್ದು ನೆನ್ನೆ ನೈಟ್ ಬಂದೆ. ಆ್ಯಕ್ಚುಲಿ ಇವತ್ತು ಶ್ರೀರಾಮ ನವಮಿ, ಸೊ ಒಂದು ಲಾಗ್ ಕೂಡ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಚಾನಲಲ್ಲಿ ವ್ಯೂಸ್ ಕಮ್ಮಿ ಆಗಿಬಿಟ್ಟಿದೆ, ಯಾಕಂದರೆ ಕಮ್ಯುನಿಟಿ ಲೈನ್ ಕಡೆಯಿಂದ ಸ್ವಲ್ಪ ಇಶ್ಯೂಸ್ ಆಗಿದೆ. ನಾನು ಸೆಟ್ಟಿಂಗ್ಸ್ನ ರಾಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ನಾನು ಆಲ್ಮೋಸ್ಟು 3500 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ನಾನು 500 ವಾಚ್ ಅವರ್ ಇದೆ. ಅವರು ಏನೋ ಒಂದು ಸೆಟ್ಟಿಂಗ್ಸ್ ಕಳಿಸಿದ್ರು, ಆಯಿತಾ. ನನಗೇನೋ ಆನ್ ಮಾಡ್ಕೊಳ್ಳಿ ಅಂತ ಕಳಿಸಿದ್ರು. ನಂಗೆ ಅದು ಆನ್ ಏನೋ ಇದು ಮಾಡಿಬಿಟ್ಟಿದ್ದೀನಿ, ಅದಕ್ಕೆ ನನಗೆ ವ್ಯೂಸ್ ಕಮ್ಮಿ ಆಗ್ತಾಯಿದೆ. ಸೊ ಪ್ರೀವಿಯಸ್ ಲಾಗಿಂತ ಇವಾಗೆಲ್ಲ 100 ದಾಟದೇ ಹೆಚ್ಚಾಗ್ಬಿಟ್ಟಿದೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನಾನು ಯೂಟ್ಯೂಬ್ ಗೈಡ್ಲೈನ್ಸ್ಗೆ ಮೆಸೇಜ್ ಕೂಡ ಹಾಕಿದ್ದೀನಿ ಜಿಮೇಲಲ್ಲಿ, ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು 500 ವಾಚ್ ಅವರ್ ಇದೆ ಅಷ್ಟೇ. ನಂದು ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗ್ತಿಲ್ಲ, ಬಟ್ ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿದೆ. ಯಾಕೆ ಅಂತಂದರೆ ನನ್ನ NT ಸ್ಕ್ಯಾನು ಆಲ್ಮೋಸ್ಟ್ 1000 ವಾಚ್ ಅವರ್ನ ಅದೊಂದೇ ವಿಡಿಯೋ ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ. 800 ವಾಚ್ ಅವರು ನನ್ನ ಏನು ಹೇಳ್ತಾರೆ ಬೇಬಿ ಬಾಯ್ ಆರ್ ಗರ್ಲ್ ಅಂತ ಸಿಮ್ಟಮ್ಸ್ ಮಾಡಿದ್ದೀನಲ್ಲ, 800 ಅವರ್ ವಾಚ್ ಅವರ್, ಅದು 2000 ಹತ್ತತ್ರ ವಾಚ್ ಅವರ್ನ ಕಂಪ್ಲೀಟ್ ಮಾಡಿದೆ. ಇನ್ನು ಮಿಕ್ಕಿದ್ದು ಇನ್ನು 1500 ವಾಚ್ ಅವರ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದೆ. ಯಾವ ಇದ್ರಲ್ಲಿ ಹಾಕಿದೆ ಅದನ್ನು ಅಂತ ನನಗೆ ಗೊತ್ತಿಲ್ಲ, ಬಟ್ ಅದು ನನಗೆ ಫುಲ್ಲು ಏನಂದ್ರೆ ಸಪೋರ್ಟಿವ್ ಆಗಿ ಚೆನ್ನಾಗಿ ವ್ಯೂಸ್ ಆಗ್ತಾಯಿದೆ ಅವೆರಡು. ಸೊ ಇನ್ನೊಂದು 500 ವಾಚ್ ಅವರ್ ಕಂಪ್ಲೀಟ್ ಆಗೋದ್ರೆ ವಾಚ್ ಅವರ್ ಕಂಪ್ಲೀಟ್ ಆದಂಗೆ. ಆ್ಯಂಡ್ ಆಲ್ಸೋ ನೆನ್ನೆ ಬಂದು ನೋಡಿದ ತಕ್ಷಣ ನಮ್ಮ ಮನೆ ಫುಲ್ ಕಲರ್ಫುಲ್ ಆಗ್ಬಿಟ್ಟಿದೆ. ನೀವು ನೋಡ್ತಾ ಇರ್ಬೋದು, ಫುಲ್ ವೈಟ್ ಆನ್ ವೈಟಲ್ಲಿತ್ತು. ಆ್ಯಕ್ಚುಲಿ ನೀವು ಪ್ರೀವಿಯಸ್ ಲಾಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಐಶಾ ಕಾಲ್ ಬರ್ತಾಯಿದ್ದೆ ಒಂದು. ಸೊ ಆ್ಯಕ್ಚುಲಿ ನಾನು ಇರಲಿಲ್ಲ, ಆಯಿತಾ. ಒಂದು ವಾರದಲ್ಲಿ ಅವರು ಫುಲ್ ಎಲ್ಲ ಪೇಂಟ್ ಮಾಡಿ ಮೇಲೆಲ್ಲ ಇಳಿಸಿ ಮತ್ತೆ ಕ್ಲೀನಾಗಿ ಜೋಡಿಸಿ ಎತ್ತಿಕ್ಬಿಟ್ಟಿದ್ದಾರೆ ನಮ್ಮ ಮರೀಶ್. ನಾನು ಬರೋಕ್ಕಿಂತ ಮುಂಚೆ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದಾರೆ. ನನಗೇನು ಉಳಿಸ್ಲಿಲ್ಲ, ಯಾಕಂದರೆ ಪಾಪುನ ಇಟ್ಕೊಂಡು ಏನದು ಪೈಂಟ್ ಸ್ಮೆಲ್ಲು ಮಕ್ಕಳಿಗೆ ಅಷ್ಟೊಂದು ಒಳ್ಳೇದಲ್ಲ ಅಲ್ವಾ. ಸೊ ಹಾಗಾಗಿ ಆ ಪೈಂಟ್ ಸ್ಮೆಲ್ಲೆಲ್ಲ ಹೋದ್ಮೇಲೆ ಬಂದೆ. ಸೊ ಪೇಂಟ್ ಮಾಡಿಸ್ಕೊಟ್ಟಿದ್ದಾರೆ ಹೇಳ್ದಂಗೆ. ಇವತ್ತು ಏನಂತ ಹೇಳಿದ್ರೆ, ನನ್ನ ಮಗನಿಗೆ ಇವಾಗ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಅವನು ಎದ್ಬಿಟ್ಟ, ನಾನು ಮಾತಾಡ್ತಾ ಇದ್ದೀನಲ್ಲ ಅದಕ್ಕೆ ಎದ್ಬಿಟ್ಟ. ಇವಾಗ ತೊಟ್ಲು ಇಷ್ಟು ದಿನ ತೊಟ್ಲಲ್ಲಿ ಮಲಗಿಸ್ತಾ ಇದ್ದೆ. ಆ್ಯಕ್ಚುಲಿ ಒಂದು ವಾರ ನಮ್ಮ ಮನೆಗೆ ತೊಟ್ಲು ತೊಗೊಂಡೋಗಿರ್ಲಿಲ್ವಲ್ಲ, ಒಂದು ವಾರ ಆರಾಮಾಗಿ ಮಲ್ಕೊಂಡ ಅಲ್ಲಿ. ಸೊ ಇಲ್ಲೂ ಕೂಡ ನೆನೆ ಆರಾಮಾಗಿ ಮಲ್ಕೊಂಡ. ನೋಡೋಣ ತೊಟ್ಲು ಏನಾದರೂ ಬಿಚ್ಚಿ ಎತ್ತಿಕ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಈ ಟಾಪ್ನ ನಾನು ಯುಗಾದಿ ಹಬ್ಬದ ಟಾಪ್ ಹಾಕ್ಕೊಂಡಿದ್ದಲ್ಲ ಯುಗಾದಿ ಹಬ್ಬದಲ್ಲಿ, ಅದ್ರ ಜೊತೆಗೆ ತೊಗೊಂಡಿದ್ದು. ಫುಲ್ಲು ಲೂಸಾಗಿದೆ ಆ್ಯಕ್ಚುಲಿ, ಬೇಸಿಗೆಗಾಲಕ್ಕೆ ಹಿಂಗೆ ಇರಬೇಕಲ್ವ. ಸೊ ಹಾಗಾಗಿ ಫುಲ್ ಲೂಸಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ತೇರಿದೆ ರಾಮನಗರದಲ್ಲಿ, ಆ ತೇರನ್ನ ನೋಡ್ಕೊಂಡು ಬಿಡೋಣ. ಯಾಕಪ್ಪ ಇವಾಗ ಏನಂತಂದರೆ ಎಲ್ಲ ದಿಂಬೆಲ್ಲ ಸುತ್ತಮುತ್ತ ಜೋಡಿಸಿಟ್ಟಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇವಾಗ ಅವನು ತೆವೆಯಕ್ಕೆ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಗೈಸ್. ನಿನ್ನೆ ನಾನು ಗಮನಿಸ್ಕೊಂಡು ಎಲ್ಲ ತುದಿಗೆ ಬಂದ್ಬಿಟ್ಟಿದ್ದಂತ ತೆವ್ಕೊಂಡು ಅವನು. ನನಗೆ ಭಯ ಆಗೋಯ್ತು ಒಂದು ನಿಮಿಷ, ಹಾಗಾಗಿ ನಾನು ಸುತ್ತ ಅವನಿಗೆ ಕವರ್ ಮಾಡ್ಬಿಟ್ಟು ಮಲಗಿಸಿದ್ದೀನಿ. ವಾಟ್ 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 ಹಾಯ್ ಹಾಯ್ ಹೈಫೈ ಕೊಡು, ಹೈಫೈ ಕೊಡು, ಹೈಫೈ ಕೊಡು. ಆಯಿತು, ಕೊಡಲ್ವಾ? ಎತ್ಕೋಬೇಕಾ? ನೋಡಿ ಗೈಸ್, ನನ್ನ ಮಗುಂಗೆ ಅಲ್ಲಿ ಕೂಡ ಬಂದ್ಬಿಟ್ಟಿದೆ ಗೈಸ್. ಅಲ್ಲೂ ಯೂಶಲಿ ಮಕ್ಕಳಿಗೆ 10 ತಿಂಗಳು 11 ತಿಂಗಳಿಗೆ ಬರುತ್ತಂತೆ ಹಲ್ಲು. ಆ್ಯಕ್ಚುಲಿ ನಮ್ಮಮ್ಮ ಹೇಳಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರನೂ ಅಷ್ಟೇ, 10 ತಿಂಗಳಿಗೆ ಬರುತ್ತಂತೆ ಮಕ್ಕಳಿಗೆ. ಆ್ಯಕ್ಚುಲಿ ಇವನಿಗಾಗಲೇ 6 ತುಂಬಕ್ಕಿಂತ ಮುಂಚೆನೇ ಅದು ಹಲ್ಲು ಕಾಣಿಸ್ತಿತ್ತು, ಕೆಳಗಡೆದೆರಡು. ಇವಾಗ ಮೇಲ್ಗಡೆದು ಕೂಡ ಬರ್ತಾಯಿದೆ. ಅವ್ನು ಯಾಕೆ ಹಿಂಗೆ ನಾಗ್ತಾ ಇದ್ದೀನಿ ಅಂದರೆ, ಹರೀಶಾ ಫೋನ್ನಲ್ಲಿ ಕಾರ್ಟೂನ್ ಹಾಕ್ಕೊಡ್ತಾನೆ ಅವನಿಗೆ ರಾತ್ರಿ ಹೊತ್ತು. ಮೀನ್ಸ್ ಒಂದು 10 ಮಿನಿಟ್ಸ್ ಒಂದು ಜಾಸ್ತಿ ಕ್ರ್ಯಾಂಕ್ ಆದರೆ ಅವಾಗ ಹಾಕ್ಕೊಡ್ತಾನೆ. ಅದ್ರಲ್ಲಿ ನೋಡಿ ನಕ್ಕಿ, ಅದು ನಾವು ಅನ್ನೋದೊಂದು ಗೊತ್ತಿಲ್ವಲ್ಲ, ಏನೋ ಮಾತಾಡ್ತಿದ್ದಾಳೆ ಅಂತೇಳಿ ನಗ್ತಾ ಇರೋದು ಅವನು ಯಾವಾಗಲೂ ಅಷ್ಟೇ. ಸೊ ಟಿ ವಿನ ಚೆನ್ನಾಗಿ ನೋಡ್ತಾನೆ ಅವನು. ಒಂದು ಮಗನೆ ಹೋಗೋಣ, ಬೂ ಹೋಗೋಣ. ಆ್ಯಂಡ್ ಆಲ್ಸೋ ಕ್ವಿಕ್ಕಾಗಿ ರೆಡಿ ಆಗಿಬಿಡೋಣ. ಐಶಾ ಸ್ನಾನಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲಿ ಕ್ವಿಕ್ಕಾಗಿ ನಾವು ಕೂಡ ರೆಡಿ ಆಗಿಬಿಡೋದೆ. ಹೋಗೋಣ. ದೀಕ್ಷು
ದೀಕ್ಷು ನನ್ನ ಮಗಂಗೆ ಅವನ ಹೆಸ್ರು ಕರೆದ್ರೆ ನಾಚಿಕೆ ಆಗುತ್ತೆ. ದೀಕ್ಷು ದೀಕ್ಷು ಬ್ರೂ ಮಾಡಿಬಿಡಪ್ಪ, ಬ್ರೂ ಮಾಡಿಬಿಡು, ಹಾಯ್ ಮಾಡಿಬಿಡು, ಹೋಗ್ಲಿ ಮಾಡ್ತೀಯಲ್ಲ ಹಂಗೆ ಮಾಡಿಬಿಡ. ಹಾಯ್ ಹಾಯ್ ಮಾಡಲ್ವಾ? ಇವಾಗ ಎದ್ದಿದ್ದೆ, ನನಗೆ ಮೂಡಿಲ್ಲ. ಸೊ ಇವಾಗ ರೆಡಿ ಆಗಿಬಿಟ್ಟು ಹೊರಡೋಣ, ಹೋಗೋಣ ದೀಕ್ಷೆ. ಶೆಕೆ ಅಂತ ಸ್ವಲ್ಪ ತೆಳ್ಳಗಿದೆ ಅದು ಶರ್ಟ್. ಆ್ಯಕ್ಚುಲಿ ನಿಮ್ಗೆ ಹಂಗೆ ಸ್ವಲ್ಪ ರ್ಯಾಶಾಗಿ ಕಾಣಿಸ್ತಿರ್ಬೋದು, ಬಟ್ ಅವ್ನಿಗೆ ತೆಳ್ಳಗಿದೆ, ಅದಕ್ಕೆ ಹಾಕಿರೋದು. ಸ್ನಾನ ಮಾಡಿಸ್ಬಿಟ್ಟು ಮಲ್ಸ್ಬಿಟ್ಟಿದ್ನಲ್ಲ, ಮಲ್ಕೊಂಡು ಇವಾಗ ಎದ್ದಿದೆ ನನ್ನ ಕಂದಮ್ಮರಿ. ಸೊ ಲಾಸ್ಟ್ ಟೈಮು ತೇರಿಗೆ ಹೋದಾಗ ನನ್ನ ಮಗ ಏನು ಮಾಡ್ತಿದ್ದ, ಮಗ ಹೊಟ್ಟೆ ಒಳಗಿತ್ತು. ಪ್ರತಿ ವರ್ಷ ಹೋಗ್ತಾ ಇರ್ತೀವಿ. ಸೊ ಈ ವರ್ಷ ಕೂಡ ಹೋಗಬೇಕು, ಅದಕ್ಕೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾ ಇದ್ವಿ. ಇವಾಗ ಲಿಬ್ಲರ್ ಹಾಕ್ಕೊಟ್ರೆ ಫುಲ್ ಅದು ಲಿಬ್ಲರೇ ಏನದು ಕಚ್ಬಿಡ್ತಾನೆ ಹಲ್ಲಲ್ಲಿ. ಹಾಗೆ ಆಪಲ್ ಕೊಟ್ಟರೆ ಆಪಲ್ಲೇ ಕಚ್ಬಿಡೋದೆ, ಕ್ಯಾರೆಟ್ ಕೊಟ್ಟರೆ ಕ್ಯಾರೆಟಾಗಿ ಕಚ್ಬಿಡೋದೆ. ಹೆಂಗಿದಕ್ಕೆ ತಿನ್ಸೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ನಾನೇ ಕರ್ಕಿನಿ ನೋಡೋ, ನೀನು ಮಾತ್ರ ಬೆಳಗಿದ್ಯಾ? ದೀಕ್ಷು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಕೈ ಬಿಡಕ್ಕೆ ರೆಡಿ ಇಲ್ಲ ಗೈಸ್. ಅವನು ಬಟ್ಟೆ ಹಾಕಿಸ್ಕೊಳಕ್ಕೇನೆ ಅಳ್ತಾ ಬಿದ್ದೋನೆ. ರೆಡಿ ಆಗ್ಬಿಟ್ಟವ್ರಲ್ಲ ಇಬ್ರು ಅಂತ. ಆಯ್ತು ಎತ್ಕೋತ, ನಿನ್ನ ಬಿಟ್ಬಿಟ್ಟು ಆಯ್ತೀನಾ? ಇಲ್ಲ ಎತ್ಕೊಂತೀನಿ. ಅಯ್ಯೋ ನೀನು ತಾನೇ ಎತ್ಕೊಂಡಿರೋನು. ವ್ಯಾಪಾರ ಹಾಕಿಲ್ಲ ನಾನು, 1 ಡಜನ್ ತಂದಿಟ್ಬಿಟ್ಟಿದ್ದೀವಿ, ಹಾಕಿದ್ದೀನಿ ನೋಡಿ. ಖುಷಿ 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 ಈಜ್ಕೋಗ್ಬಿಟ್ರೆ ದೀಕ್ಷು ಖುಷಿ 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 ಖುಷಿ. ಓ ಈಗ ನೋಡು, ಅವ್ನಿಗೆ ಅದು ಬೇರೆ ಗೊತ್ತಾಗ್ಬಿಟ್ಟದು ನೋಡು. ರೆಡಿ ಆಗಿದ ತಕ್ಷಣ ಹೋಯ್ತಾರೆ ಅವರಿಬ್ರು ಈಜ್ಗೆ ಅಂತ. ಸೊ ನಾವು ರಾಮನಗರದಲ್ಲಿರೋ ರಾಮನ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ತೇರು ಅಂತ ನಿಮ್ಗೆ ಆವಾಗಲೇ ಹೇಳಿದ್ನಲ್ವ. ತೇರನ್ನ ನೋಡ್ಕೊಂಡು ಹಂಗೆ ರಾಮನ ದೇವಸ್ಥಾನದ ದರ್ಶನ ಮಾಡಿಕೊಂಡು, ರಾಮ ಸೀತೆ ದರ್ಶನ ಮಾಡಿಕೊಂಡು, ರಾಮ ಸೀತೆ ಲಕ್ಷ್ಮಣ ನಾ 3 ಜನದ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನಕ್ಕೆ. ಸೊ ಅವನು ಕೂಡ ನನ್ನ ಮಗ ಸುತ್ತಮುತ್ತ ನೋಡ್ತಾ ಇದ್ದ. ಅವನಿಗೆ ಇವಾಗ ಮುಂಚೆ ಒಂದು ಸ್ವಲ್ಪ ಕ್ರ್ಯಾಂಕಿ ಮಾಡ್ಕೊತಾ ಇದ್ದ, ಇವಾಗ ಸಕ್ಕದಾಗಿ ಎಲ್ಲ ಸುತ್ತಮುತ್ತ ನೋಡಿಕೊಂಡು ಆರಾಮಾಗಿರ್ತಾನೆ. ಒಂದು 1/2 hour ಇರಲಿಲ್ಲ ಆಯಿತಾ, ನೋಡ್ಕೊಂಡು ಬಂದ್ಬಿಟ್ವಿ, ಜಾಸ್ತಿ ಇರಲಿಲ್ಲ. ಇದು ಮೂಲ ಮೀನ್ಸ್ ತೇರಿಗಿಡೋ ವಿಗ್ರಹನ ನಾನು ಝೂಮ್ ಮಾಡ್ತಾಯಿದ್ದೀನಿ. ಇಲ್ಲಿಂದನೇ ಕೈ ಮುಕ್ಕೊಬಿಡಿ, ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ಒಳ್ಳೇದಾಗಲಿ. ಪಾಪ ಬಾಟ್ಲು ತೊಗೊಂಡು ಹೋಗ್ದೆ ನಮ್ಮ ಮನೆಯವರು. ಪಾಪ ಆ್ಯಕ್ಚುಲಿ ನನ್ನ ಮಗುನ ಫಸ್ಟ್ ಟೈಮ್ ಗಾಡೀಲಿ ಕರ್ಕೊಂಡೋಗಿದ್ದು. ಕಾರ್ಗಿಂತ ಗಾಡೀಲಿ ಚೆನ್ನಾಗಿ ನೋಡ್ಕೊಂಡು ಸುತ್ತಮುತ್ತ ನೋಡ್ಕೊಂಡು ನಕ್ಕೊಂಡು ಹೋಗ್ಬಿಟ್ಟು ಬಂದ. ಈಗ ಒಂದು ಸ್ವಲ್ಪ ಚೆನ್ನಾಗಿ ನಿದ್ದೆ ಹೊಡೆದು ಬಿಡ್ತಾನೆ. ಇವಾಗ ಬಿಸಿಲು ಹೊಡಿತೈತೆ ಸಿಕ್ಕಾಪಟ್ಟೆ. ಸೊ ಇಲ್ಲಿ ನಮ್ಮ ಮನೆಯವರು ಅಪೋಲೋ ಬ್ರ್ಯಾಂಡ್ದು ಹೊಸದು ಪ್ಯಾಂಪರ್ಸ್ ತಂದಿದ್ದಾರೆ, ಅದರೇ ತೋರಿಸ್ತಾ ಇದ್ದೆ. ಆಮೇಲೆ ಇನ್ನೂ ಏನೇನೋ ಶಾಪ್ ಮಾಡ್ಕೊಂಡು ಮಗನಿಗೋಸ್ಕರ ನನಗೆ ಹೇಳಿದೆ. ನೋಡಿ ಗೈಸ್, ಮಗನಿಗೋಸ್ಕರ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ, ಒಂದು ವೆಟ್ ವೈಪ್ಸ್. ಸೊ ಕೇಳ್ದೆ ತೊಗೊಂಡು ಬಂದಿರೋದು ಇದು ಆಯಿತಾ. ಒಂಚೂರು ಏನು ಹೇಳ್ತಾರೆ ಹರೀಶ್, ನಾನು ಹೋಯ್ತಾ ಇದ್ದೀನಿ ಅಂತ ಹೇಳ್ದೆ ಹೋಗಿ ತೊಗೊಂಡು ಬಂದಿರೋದು ಮಗನಿಗೋಸ್ಕರ. ಮಗನ್ಲು ಸಬಾಮೆಡ್ ಸೋಪ್ ಎಷ್ಟಿದೆ 500 rupees ಗಾಯ್ಸ್. ಓ ಮೈ ಗಾಡ್. ಇದು ಹಿಮಾಲಯ ನನಗೆ. ಆ್ಯಂಡ್ ದೊಡ್ಡ ಹಿಮಾಲಯ ಶಾಂಪು ಅವರ ಮಗನಿಗೆ. ಇನ್ನೊಂದು ವೈಪ್ಸ್ ಆ್ಯಂಡ್ ಬಾಡಿ ಲೋಷನ್. ಇದೆಷ್ಟಪ್ಪ, 250. ಆ್ಯಂಡ್ ಇದು ನನಗೆ ಶಾಂಪು, ಟ್ರಸ್ಟ್ ಮೀ. ನಾನು ಆ್ಯಕ್ಚುಲಿ ಈ ಥರ ಬಾಟಲ್ ಯೂಸ್ ಮಾಡಲ್ಲ. ನನಗೆ 2 rupees ಹಾಕಿದ್ರೇ
ಸರಿ, ಯಾಕಂದರೆ ನನಗೆ ಒಂದು ಅಳತೆ ಸಿಗ್ತದೆ. ಇದರಲ್ಲಿ ಎಷ್ಟು ಬೇಕು ಅಷ್ಟು ಉಯ್ಕೊಬಿಟ್ಟು ಬೇಗ ಖಾಲಿ ಆಗಿಬಿಡ್ತದೆ. ಅದಕ್ಕೆ ನಾನು ಈ ಥರದ್ದು ತಗೊಳ್ಳಲ್ಲ. ಆದರೂ ಹರೀಶ್ ತೊಗೊಂಬಂದಿದ್ದಾರೆ. ಇಷ್ಟು ಶಾಪ್ ಮಾಡ್ಕೊಬಂದಿದ್ದಾರೆ ಗಾಯ್ಸ್ ಮಗನಿಗೋಸ್ಕರ. ದೊಡ್ಡ ಪ್ಯಾಂಪರ್ಸ್ ಎಲ್ಲ ಫಿಶ್ಶು. ಹಾಂ, ಎಲ್ಲಿ ತಂದಿದ್ಯಾ? ಯಾವಾಗ ತಂದೆ ಫಿಶ್ನ? ಸೊ ದೇವಸ್ಥಾನಕ್ಕೆ ಹೋಗಿ ಬಂದು ಫುಲ್ಲು ಖುಷಿ 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 ಖುಷಿ. ದೀಕ್ಷಿತ್ಗೆ ಖುಷಿ 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 ಖುಷಿ. ಫಿಶ್ ಬೇರೆ ತೊಗೊಂಡು ಬಂದಿದ್ದಾರಂತೆ ಗಾಯ್ಸ್ ನಮ್ಮ ಮನೆಯವರು. ಯಾವಾಗ ತಗೊಂಡೆ ಇದನ್ನ? ಯಾವಾಗ? ಯಾಕೆ ಅಲ್ಲಿಡ್ತಾ ಇದೆಯಾ ಸೈಡಲ್ಲಿ? ಈ ಕಡೆ ಇಡು. ಎಷ್ಟು ತಂದಿದೆ ಫಿಶ್ನ? ಎಷ್ಟು? 7 ಫಿಶ್ ಅವ? ಎಲ್ಲ ಕಾಣಿಸ್ತಾನೆ ಇಲ್ಲ. ಕಣ್ಣೇ ಬಿಟ್ಕೊಂಡು ನೋಡ್ತಾ ಇರೋದು. ಓ ಅಲ್ಲವೇ ಫಿಶ್ ಫಿಶ್. ಅದು ಯಾವ ಮೈದಲ್ಲಿ ತಾನೆ ಗಾಯ್ಸ್. ನಮ್ಮ ಮನೆಯವರು ಬಾಟಾ ಚಪ್ಪಲಿ ತೊಗೊಂಡಿದ್ದಾರೆ ನೋಡಿ ಗಾಯ್ಸ್, ಬ್ರ್ಯಾಂಡೆಡು. ನೋಡಿ ಗಾಯ್ಸ್, ನೋಡಿ ನಮಗೆ ಮಾತ್ರ 150 ರೂಪಾಯಿನ ಚಪ್ಪಲಿ ಕೊಡಿಸ್ಬಿಟ್ಟು ಇವರು 1,500 ರೂಪಾಯಿನ ಚಪ್ಪಲಿ ತೊಗೊಂಡವ್ರಲ್ಲ. ಇದು ನ್ಯಾಯನಾ? ಇದು ನ್ಯಾಯನ ಹೇಳಿ ಗಾಯ್ಸ್? ಫುಲ್ಲು ಲೆದರ್ ತೊಗೊಂಡವ್ರೆ. ಇನ್ನೊಂದು ಜೊತೆ ತೊಗೊಂಡಿದ್ದಾರೆ, ಅದು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದಾರೆ. ಇದು ಇನ್ನೊಂದು ಜೊತೆ. ನಮ್ಗೆ 150 ರೂಪಾಯಿನ ಕೊಡಿಸ್ಬಿಟ್ಟು ನೀನು 1,500 ರೂಪಾಯಿನ ತೊಗೋತಿಯಲ್ಲ, ನಿನ್ಗೇನು ಅನ್ಸಲ್ವ? ಮಳೆ ಬರ್ತೈತೆ ರಿಷಾ ಇವಾಗ. ಸೊ ಇದು ಒಂದಿದೆ ಆಲ್ರೆಡಿ ಯೂಸ್ ಮಾಡ್ತಾರೆ. ಫುಲ್ ಪ್ಯೂರ್ ಲೆದರ್ದು. ಇದು ಎಷ್ಟು ಕೊಲೆ ಮಾಡ್ಕೊಂಡಿದ್ದಾರೆ ಆಗಲೇ ನೋಡಿ. ಸೊ ಮನೆ ಫುಲ್ ಕಲರ್ಫುಲ್ ಕಲರ್ಫುಲ್. ದೀಕ್ಷಿತ್ ಶಕ್ ಶಕು ಶಕ್ 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 ಶಕು ಶಕ್ 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 ಶಕ್. ಎಂತ ನಾನು ಇವನು ನೀನು ಹೇಳು, ನನಗೆ ಮಾತ್ರ ಕೊಡದೆ ನೀನು ಒಬ್ಬನೇ ತಿಂತಾ ಇದೆಯಲ್ಲ. ಝೂಮ್ ಆಗ್ತಾ ಇದ್ದೀನಿ ಏನ ಹಾಕ್ಕೊಳ್ಳೆ. ನಂಗೊಂಚೂರು ಮಾಡು. ಹೋಗಿತ್ತು ಉಪ್ಪು ತಾನೇ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು. ಸೊ ಆದರೂ ಗೈಸ್ ಮನೇಲಿ ನಾವು ಏನೇ ಹಾಕಿದ್ರೂ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಟೇಸ್ಟೇ ಬೇರೆ. ಅದಕ್ಕೆ ಹೋಗಿ ಕಾಯ್ಕೊಂಡು ಹೋಗಿ ಇಸ್ಕೊಂಡು ಬರಬೇಕು. ಅಲ್ಲಿ ಪಾಪನ ಎತ್ಕೊಂಡು ತಿನ್ನೋಕ್ಕಾಗಲ್ಲ ಅಂಥೇಳಿ ಮನೆಗೆ ತಂದಿದ್ವಿ. ಸೊ ಇವಾಗ ತಿಂತಾಯಿದ್ದೀವಿ. ಅದು ಟೇಸ್ಟೇ ಬೇರೆ. ಮನೇಲಿ ಏನು ಹಾಕಿದ್ರೂ ಈ ಟೇಸ್ಟ್ ಬರೋಲ್ಲ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ. ನಾನಂತೂ ಅದಕ್ಕೆ ಮಾತ್ರ ಫಿದಾ. ಎಲ್ಲೋದು ಪ್ರಸಾದಕ್ಕೆ ಹೋಗ್ತಾ ಇರ್ತೀನಿ. ನಮ್ಮ ಮನೆಯವ್ರು ಮಾತ್ರ ಇಲ್ಲ, ದೇವ್ರು ನೋಡೋಕೆ ಮಾತ್ರ ಹೋಗೋದು. ನಾನು ನೋಡ್ದವ್ರೆ ಅದಕ್ಕೆ. ನೋಡಿ 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 ಇದು ನೋಡಿ, ಇದು ಪ್ರಸಾದ. ಇದು ಪಲಾವ್, ಇದು ಬಿಸಿಬೇಳೆಬಾತ್, ಇದು ಕೇಸರಿ ಬಾತ್. ಏನು 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 ತೆಗಿ ಬಾಯಿಂದ, ಅದು ಹಾಕೋಬಾರ್ದು. ಬ್ಯಾಡ ಬಾಯ್ ನೀನು, ಬೇಡ ಕಡವಾ. ಸಂಜೆ ನಮ್ಮ ಅತ್ತೆ ಬಂದಿದ್ದರು ಪಾಪನ ನೋಡೋಕ್ಕೆ ಅಂತೇಳಿ. ಗೋಬಿ ತಂದಿದ್ದಾರೆ, ಅವರಿಗೋಸ್ಕರ ತಂದರು. ಅವರು ಮತ್ತು ನಮ್ಮ
ನಮ್ಮ ಮನೆಯವರಿಬ್ಬರು ತಿಂದರು. ನಾನು ಇನ್ನೂ ತಿಂತಾಯಿಲ್ಲ, ನೋಡೋಣ ಇನ್ನೊಂದೆಷ್ಟು ದಿನ ಇರೋಣ ಅಂತ ತಿಂತಾಯಿಲ್ಲ. ಸೊ ಪನ್ನೀರ್ ತಂದಿದ್ರು ರಾತ್ರಿ ಊಟಕ್ಕೆ ಅಂತೇಳಿ, ಪನ್ನೀರ್ ಗ್ರೇವಿ ಮಾಡೋಣ ಅಂಥೇಳಿ ತಂದಿದ್ರು ಪನ್ನೀರನ್ನ. ಅದಕ್ಕೆ ಮಸಾಲೆ ರುಬ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿ ನಮ್ಮ ಅತ್ತೆ ರಾಗಿ ಸರಿ ತಿನ್ನಿಸ್ತಾ ಇದ್ದಾರೆ ಪಾಪುಗೆ. ಪನ್ನೀರ್ ಜೊತೆಗೆ ಚಪಾತಿ ಚೆನ್ನಾಗಿರ್ತಾರೆ ಕಾಂಬಿನೇಷನ್ ಅಂತ ಹೇಳಿ ಚಪಾತಿ ಕಲಸಿಟ್ಟಿದ್ದೀನಿ. ಆ್ಯಂಡ್ ಆಲ್ಸೋ ಗ್ರೇವಿಗೆ ತರಕಾರಿ ಬಟಾಣಿ ಇರಲಿಲ್ಲ, ಹಸಿ ಬಟಾಣಿ, ಹಾಗಾಗಿ ತರಕಾರಿ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂಥೇಳಿ ತರಕಾರಿ ಕಟ್ ಮಾಡಿದ್ದೀನಿ. ಪನ್ನೀರ್ ಗ್ರೇವಿನ ಹರೀಶನೇ ಮಾಡ್ತೀನಿ ಅಂತಂದರು, ಹಾಗಾಗಿ ಆಯಿತು ಮಾಡು ಅಂತಂದೆ. ನಾನು ಮಾಡ್ತೀನಿ, ಅವ್ರು ಮಾಡ್ತೀನಿ ಅಂತ ಹೇಳಿದಾಗ ನಾನೇನು ಬೇಡ ಅಂತ ಹೇಳಲ್ಲ, ಅಡುಗೆನ ಮಾಡಲಿ ಆರಾಮಾಗಿ. ಅವಾಗವಾಗ ಅವನಿಗೆ ಹೊಸ ಐಟಮ್ಸ್ ಟ್ರೈ ಮಾಡ್ತಾ ಇರಬೇಕು, ಸೊ ಸುಮ್ಮನಿರಲ್ಲ ಅಂತಾರೆ. ಹಾಗಾಗಿ ಮಾಡಲಿ ಬಿಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಟ್ಟೆ. ಫೈನಲಾಗಿ ಹಿಂಗೆ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಗ್ರೇವಿ ಸಕ್ಕತ್ತಾಗಿ ಬಂದಿತ್ತು, ಟೇಸ್ಟ್ ವೈಸ್ ಚೆನ್ನಾಗಿ ಬಂದಿತ್ತು. ಸೊ ಫೈನಲಿ ಅವರಿಗೆಲ್ಲ ಊಟ ಹಾಕ್ಕೊಟ್ಬಿಟ್ಟು ತಿಂದು ನಾನು ತಿಂದ್ಬಿಟ್ಟು ಮಲ್ಕೊಂಡೆ. ಈ ವಿಡಿಯೋ ಇಷ್ಟೇ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.